ಹಿಂದೆ ಬನ್ನಿ ಅಂತೀನಿ, ಅವಾಗೆಲ್ಲ ಅವರು ಮುಂದೆನೆ ಹೋಗ್ತಾರೆ, ಕನ್ಫ್ಯೂಸ್ ಮಾಡ್ಕೊಂತಾರೆ. ಗೈಡ್ ಮಾಡ್ಬೇಕು. ಇಲ್ಲಿ ಒಂದು ಕೈನ ಇಟ್ಕೊಳ್ಳಿ, ಓಕೆನಾ ಮ್ಯಾಮ್? ಹಿಂದೆ ಬನ್ನಿ. ರೂಟ್ಸ್ ಮಾತ್ರ, ನಿಮ್ ತಲೆ ಮಾತ್ರ ಹಿಂದೆ ಬರಬೇಕು. ಬನ್ನಿ ಹಿಂದೆ ಬನ್ನಿ, ತಲೆ ಎತ್ತಿ ಹಿಂದೆ ಬನ್ನಿ. ಬಿಡಿ ಕೈ, ಬನ್ನಿ ಹಿಂದೆ ಬನ್ನಿ ಮ್ಯಾಮ್. ಹೊಡೀರಿ ನನ್ನ ಕೈನ, ಹಿಂದೆ ಬನ್ನಿ. ಕೈನ ತಲೆ ಎತ್ತಬಾರ್ದು, ತಲೆ ಎತ್ತಬಾರ್ದು, ತಲೆ ಎತ್ತಬಾರ್ದು. ಬಗ್ಸಿ ಹಿಂದೆ ಬನ್ನಿ. ಬನ್ನಿ ಬನ್ನಿ ಮ್ಯಾಮ್, ಬನ್ನಿ ಟೈಟಾಗಿ ಬನ್ನಿ. ಇನ್ನೂ ಬನ್ನಿ ಮ್ಯಾಮ್. ಈಗ ಅರ್ಥ ಆಗ್ತಿದೆಯಾ ಹೆಂಗ್ ಬರೋದಿದೆ ಅಂತ? ಈ ತರ ನೀವು ಅವರಿಗೆ ಗ್ರಿಪ್ಪಿಂಗ್ ಮೆಥಡ್ನ ಹೇಳ್ಕೊಡ್ಬೇಕು, ಓಕೆನಾ? ಈ ಗ್ರಿಪ್ ಇದ್ದಾಗ ನಿಮ್ಮ ಹೇರ್ ಪಿನ್ ಪಫಿಂಗ್ ಇರೋದನ್ನ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಅವರಿಗೆ ಗ್ರಿಪ್ಪಿಂಗೇ ಗೊತ್ತಿಲ್ಲ ಅಂತಂದ್ರೆ ನಾವು ಚುಚ್ತಾ ಇರ್ತೀವಿ, ಅವ್ರು ಹೋಯ್ತಾ ಇರ್ತಾರೆ. ಹಿಂಗೆ ಹೋಗ್ತಾ ಇದ್ದಾಗ ಕ್ಲೈಂಟ್ಗೂ ಇರಿಟೇಟ್ ಆಗುತ್ತಾ, ನಮಗೂ ಬೇಜಾರಾಗುತ್ತೆ. ಪಿನ್ ಹೆಂಗ್ ಬೇಕಂಗೆ ಚುಚ್ಚಿಬಿಟ್ಟು ನೋವು ಮಾಡ್ತೀವಿ. ಅದ್ರ ಬದಲು ಮ್ಯಾಮ್ ಇವಾಗ ನಾನು ಪಿನ್ನಿಂಗ್ ಏರಿಯಾ ಆಗ್ತಾ ಇದ್ದೀನಿ, ನಾನು ಏನು ಹೇಳ್ತೀನಲ್ಲ ಅದನ್ನ ಫಾಲೋ ಮಾಡಿ ಮ್ಯಾಮ್ ಅಂತ ಹೇಳ್ಬಿಟ್ಟು ನಾನು ಒಂಚೂರು ಸ್ಟ್ರೈಟಾಗೆ ತಲೆ ಇಟ್ಕೊಳ್ಳಿ. ತಲೆ ಇಟ್ಕೊಂಡಾದ್ಮೇಲೆ ಹಿಂಗೆ ತಲೆ ಈಗ ಕೈ ಅಡ್ಡ ಕೊಟ್ಬಿಟ್ಟು ಮ್ಯಾಮ್ ಹಿಂದೆ ಬನ್ನಿ, ಹಿಂದೆ ಬನ್ನಿ. ನೀವು ತಳಬೇಕು, ಅವರು ತಳಬೇಕು. ಅವಾಗ ಗ್ರಿಪ್ ಸಿಗುತ್ತೆ ನಿಮಗೆ. ಅವಾಗ ಅವ್ರು ಮ್ಯಾಮ್ ಹೇಳ್ಬೇಕು, ಮ್ಯಾಮ್ ಈಗ ಮಾಡಿದ್ರಲ್ಲ ಗುಡ್ ಮ್ಯಾಮ್, ಇದೇ ಸರಿ, ಈ ಥರನೇ ಮಾಡಬೇಕು. ಅವ್ರು ನಾವು ಸ್ವಲ್ಪ ಕೂಸಿ ಹೊಡಿಬೇಕು. ಹೊಡೆದ್ಬಿಟ್ಟು ಮ್ಯಾಮ್ ಇವಾಗ ಕರೆಕ್ಟಾಗಿದೆ, ಇವಾಗ ಪಿನ್ನಿಂಗ್ ಹಾಕ್ತೀನಿ, ಇಲ್ಲ ಅಂತಂದರೆ ಮೇಲ್ ಬಂದ್ಬಿಟ್ರೆ ಬಫಿಂಗ್ ಏರಿಯಾ ಹಾಳಾಗ್ಬಿಡುತ್ತೆ ಮ್ಯಾಮ್, ನೀವು ಒಂಚೂರು ಸಪೋರ್ಟ್ ಮಾಡಿ, ನಾನು ಮಾಡ್ಕೊಂಡ್ಬಿಡ್ತೀನಿ.